ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬೆಂಗಳೂರಿನ ಹನುಮಂತ ನಗರದಲ್ಲಿರುವ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರುವುದರಿಂದ ಪ್ರತಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ತೀವಿ ನಾವು. ಬನ್ನಿ ಸ್ನೇಹಿತರೆ, ಮಾದಪ್ಪನ ದರ್ಶನ ಮಾಡಿಕೊಂಡು ಈ ದೇವಸ್ಥಾನದ ಇತಿಹಾಸನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿ ರಾಚೇಗೌಡ ಅಂತೇಳಿ. ನಾನು ಸುಮಾರು 30 ವರ್ಷಗಳಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಾರ್ತಿಕ ಮಾಸ ಪೂಜೆ, ಮಹಾಶಿವರಾತ್ರಿ ವಿಶೇಷವಾಗಿ ನಡೀತಿದೆ. ಇಂದು ಅಂತಿಮ ದಿನ. ಕಾರ್ತಿಕ ಮಾಸದಲ್ಲಿ ನಮ್ಮ ದೇವಸ್ಥಾನ 1982ರಲ್ಲಿ ಸ್ಥಾಪಿತವಾಯಿತು. 1989ರಲ್ಲಿ ಇದು ಲಿಂಗ ಸ್ಥಾಪನೆ ಆಯಿತು. 2006ರಲ್ಲಿ ರಾಜಗೋಪುರ ಮತ್ತು ವಿಮಾನ ಗೋಪುರ ಸ್ಥಾಪನೆ ಆಯಿತು. ಅಂದಿನಿಂದ ಈ ದೇವಸ್ಥಾನವನ್ನು ಮಲ್ಲಯ್ಯ, ಮರಿಮಾದಯ್ಯ, ಬುಳ್ಳಪ್ಪ, ರಾಮಯ್ಯ, ಸಿಂಗಯ್ಯನವರು ಮತ್ತು ಈ ಥರ ಮಾದಯ್ಯ, ಕಂಬಿ ಸಿದ್ದಯ್ಯ ಈ ಥವರೆಲ್ಲ ಬಂದು ಈ ದೇವಸ್ಥಾನವನ್ನು ಕಟ್ಟಿದ್ರು ಭಕ್ತಿಯಿಂದ. ಏಕೆಂದರೆ ಇಲ್ಲಿರೋರೆಲ್ಲ ಕೊಳ್ಳೇಗಾಲ ಮತ್ತು ಮಳ್ಳವಳ್ಳಿ, ನರಸೀಪುರ ಕಡೆಯವರು. ಅಲ್ಲಿ ಮಾದೇಶ್ವರನ ಭಕ್ತರಿದ್ದರಿಂದ ಅವರು ಇಲ್ಲಿ ಬಂದು ಪ್ರಾರಂಭದಲ್ಲಿ 1979ರಲ್ಲಿ ಶ್ರೀ ಮಾದೇಶ್ವರ ಭಕ್ತ ಮಂಡಳಿ ಅಂತ ಸ್ಥಾಪನೆ ಮಾಡ್ತಾರೆ. ಅದರ ಮುಖಾಂತರ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ರಾಮಾಯಣ ಮತ್ತು ಮಹಾಭಾರತ ನಾಟಕವನ್ನು ಅಭಿನಯಿಸ್ತಾರೆ. ಸುಮಾರು 10-15 ನಾಟಕಗಳನ್ನು ಅವರು ಇಲ್ಲಿ ರಸ್ತೆಯಲ್ಲಿ ಮತ್ತು ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ಮತ್ತು ಈಗಿನ KSRTC ಬಸ್ ಸ್ಟ್ಯಾಂಡ್ ಇದೆಲ್ಲ ಅಲ್ಲೆಲ್ಲ ಅದನ್ನು ನೆರವೇರಿಸಿದ್ದಾರೆ. ರಾಷ್ಟ್ರೋದ್ಯಾನ ಪರಿಷತ್ನಲ್ಲಿ ರಂಗಮಂದಿರ ಅಲ್ಲೂ ಕೂಡ ನಾಟಕವನ್ನು ಅಭಿನಯಿಸಿದ್ದಾರೆ. ಆ ಒಂದು ಸಂಘಟಿತರಾದ ಜನ ಇಲ್ಲಿ ಜಾತಿ ಭೇದ ಇಲ್ಲ. ಇಲ್ಲಿ ಎಲ್ಲ ಥರದ ಜನ ಇಲ್ಲಿ ಬಂದಿದ್ದಾರೆ. ಇಲ್ಲಿ ವಿಶೇಷವಾಗಿ ಎಲ್ಲ ಒಂದು ಹೈ ಕ್ಲಾಸ್ ಜನ ಆದ್ರೂ ಈ ವಿಶೇಷ ದೂರದ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ, ವಾಲಂಟಿಯರ್ ಸಲ್ಲಿಸ್ತಾರೆ. ಇದರಿಂದ ವಿಶೇಷವಾಗಿ ನಮ್ಮ ದೇವಸ್ಥಾನಕ್ಕೆ ಈ ವಿಶೇಷ ಅಂದರೆ, ಈ ದೇವಸ್ಥಾನದ ವಿಶೇಷ ಏಕಲಿಂಗದಲ್ಲಿ 108 ಲಿಂಗ ಅಂತ. ಒಂದು ಲಿಂಗದಲ್ಲಿ 108 ಲಿಂಗವನ್ನು ಕೆತ್ತಲಾಗಿದೆ. ಒಂದು ಲಿಂಗವನ್ನು ನೋಡಿದ್ರೆ ಅಲ್ಲಿ 108 ಲಿಂಗಗಳ ದರ್ಶನ ಆಗ್ತದೆ. ಇಲ್ಲಿ ಸುಮಾರು ಯಾದಗಿರಿಯಿಂದ, ಬಳ್ಳಾರಿ ಮತ್ತು ವಿಶೇಷವಾಗಿ ಬೇರೆ ಕಡೆಯಿಂದ ನಾವೇ ಯೂಟ್ಯೂಬ್ನಲ್ಲಿ ನೋಡಿದ್ವಿ ಸರ್ ನಿಮ್ಮ ದೇವಸ್ಥಾನದ ಮಹಿಮೆ ಅಂತ ಹೇಳಿ ಬಂತಾರೆ. ನಾವು ಇಲ್ಲಿ ನೋಡಿ ನಾಳೆ ನೀವು ನೋಡಿದ್ರೆ ಇಲ್ಲಿ ಇದು ದೇವಸ್ಥಾನ ಅಲ್ವೋ ಅಂತ ಕಾಣಿಸುತ್ತೆ. ವಿಶೇಷ ದಿನಗಳಲ್ಲಿ ಜನಗಳು ವಿಶೇಷವಾಗಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. 2,000-3,000. ಇವತ್ತು ಸುಮಾರು 5,000 ಜನ ಬೆಳಗಿಂದ ಬಂದಿದ್ದಾರೆ. ವಿಶೇಷವಾಗಿ ಹೊರಗಡೆ ಶಿವಣ್ಣವರು ಅಂತೇಳಿ ಪೊಲೀಸ್ ಇಲಾಖೆಯವರು ಅವರು ಇವತ್ತು ಪ್ರಸಾದ ವಿನಿಯೋಗ ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ ಭದ್ರಾಚಲಂ ನಾಯ್ಡು ಹಾಗೂ ನೇತೃ ಅವರು ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಈ ವಿಶೇಷ ಏನಪ್ಪ ಅಂದರೆ, ಒಂದು ಸಾರಿ ಬಂದವರು ಈ ದೇವಸ್ಥಾನಕ್ಕೆ ಮತ್ತೆ ಬರಬೇಕು ಅಂತ ಬರ್ತಾರೆ. ಏನಕ್ಕೆ ಅಂದರೆ ಅವ್ರ ಕೆಲಸ ಕಾರ್ಯಗಳನ್ನ ಅವರು ಕೇಳ್ಕೊಂಡಿರ್ತಾರೆ. ಅದು ನೆರವೇರಿದ ತಕ್ಷಣ ಬಂದು ನಮ್ಮ ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಮಾಡಿ ತಮ್ಮ ಹರಕೆಗಳನ್ನು ತೀರಿಸ್ತಾರೆ. ಮಹಾಶಿವರಾತ್ರಿಯಲ್ಲಿ 3 ದಿನದಲ್ಲಿ 1 ಲಕ್ಷಕ್ಕಿಂತ ಜನ ಸೇರ್ತಾರೆ. ಇಲ್ಲಿ ಅನ್ನದಾನವೇ ಸುಮಾರು 25,000 ಜನಕ್ಕೆ ಆಗುತ್ತದೆ. 24x7 ಬೆಳಿಗ್ಗೆ 6 ಗಂಟೆಯಿಂದ ಮಾರನೇ ದಿವಸ 6 ಗಂಟೆಯವರೆಗೆ 24 ಗಂಟೆಯಲ್ಲಿ ಸುಮಾರು 25,000 ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಮತ್ತು ಅದಲ್ಲದೆ 10 ಗಂಟೆಯಿಂದ 4 ಗಂಟೆಯವರೆಗೂ ಅನ್ನ ಸಂತರ್ಪಣೆ ಕಾರ್ಯ ನಡೀತದೆ. 10,000 ಜನಕ್ಕೆ ನಡೀತದೆ.